ಅಪರಾಧಿಗಳಿಗೆ ಶಿಕ್ಷೆ ನೀಡಿ, ಇಲ್ಲ ಬೀದಿಯಲ್ಲಿ ನಿಲ್ಲಿಸಿ ಎನ್ಕೌಂಟರ್ ಮಾಡಿ. ಚಿತ್ರದುರ್ಗ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಡಿಸ್ಟಿಕ್ಕು ನಾಯಕನಹಳ್ಳಿ ಹೋಬಳಿ ಹಬ್ಬೇನಹಳ್ಳಿ ಗ್ರಾಮದ ವಾಸಿಯಾದ 25 ವರ್ಷದ ಹುಚ್ಚ ಬಾಲಕಿಯ ಮೇಲೆ ಬಹಳ ವಿಕೃತ ರೂಪದಲ್ಲಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿರುವ ದೃಶ್ಯ. ಹಬ್ಬೇನಹಳ್ಳಿ ಗ್ರಾಮದ ವಾಸಿಯಾದ ನೇತ್ರಮ್ಮ ತಂದೆ ಲೇಟ್ ದುರ್ಗಪ್ಪ ಇವರಿಗೆ 4ನೇ ಮಗಳಾದ ಮಾನಸಿಕ ಅಸ್ವಸ್ಥತೆಗೆ ಗುರಿಯಾಗಿರುವ ಮಗಳು. ಇವರು ಮಾದಿಗ ಜನಾಂಗದವರಾಗಿದ್ದು ಆ ಅಸ್ವಸ್ಥತೆಯ ಮಗಳ ಮೇಲೆ ಗ್ಯಾಂಗ್ ರೇಪ್ ಹಾಗೂ ಕೊಲೆ ಮಾಡಿರುವುದಾಗಿ ಕಂಡು ಬಂದ ಕಾರಣ ಈ ಕೃತ್ಯವನ್ನು ಮಾಡಿದವರಿಗೆ ಗಲ್ಲು ಶಿಕ್ಷೆ ಆಗಲೇಬೇಕೆಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾನೂನಿನ ಮುಖಾಂತರ ಹಾಗೂ ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ಪ್ರಬುದ್ಧ ಭಾರತ ಸೇವಾ ಸಮಿತಿ ರಾಜ್ಯ ಅಧ್ಯಕ್ಷರಾದಂತಹ ನವೀನ್ ಕುಮಾರ್ ಚಿತ್ರದುರ್ಗ ಸಾಮಾಜಿಕ ಹೋರಾಟಗಾರರು ಹಾಗೂ ಸಮಾಜ ಸೇವಕರಾಗಿರುವಂತಹ ಇವರು ರಾಜ್ಯಾಧ್ಯಕ್ಷರು, ಸಮಾಜ ಸೇವಕರು, ಸಮಾಜ ಹೋರಾಟಗಾರರಾದಂತಹ ನಾನು ಇವತ್ತಿನ ಕಾಲದಲ್ಲಿ ಯಾವ ರೀತಿಯಾಗಿ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಹಬ್ಬೇನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವ ರೀತಿಯಾಗಿ ಒಂದು ನತದೃಷ್ಟ ಒಂದು ಹೆಣ್ಮಗಳಿಗೆ ಅನ್ಯಾಯ ಆಗಿದೆ ಅಂದರೆ ಅದು ಕೇಳೋಕ್ಕೂ ಆಗಲ್ಲ. ಯಾಕಪ್ಪ, ನೇತ್ರಮ್ಮ ತಂದೆ ದುರ್ಗಪ್ಪ ಇವರ 4ನೇ ಮಗಳಾದ ಇವರು ಮಾನಸಿಕ ಅಸ್ವಸ್ಥೆ ಎಸ್ಸಿ ಮಾದಿಗ ಜನಾಂಗಕ್ಕೆ ಸೇರಿರುವಾಗಿರುತ್ತಾರೆ. ಆದ ಕಾರಣ ಇವರು ತುಂಬಾ ವಿಕೃತವಾಗಿ ಒಂದು ಕೊಲೆಯ ಆಗಿರುತ್ತಾರೆ. ಅವರಿಗೆ ಸರ್ಕಾರದಿಂದ ಬರುವಂತಹ ಅನುದಾನ ಏನಿದೆಯೋ ದಯವಿಟ್ಟು ಆ ಮನೆತನಕ್ಕೆ ತರಬೇಕಂತೇಳಿ ನನ್ನ ಉದ್ದೇಶದಿಂದ ಮುಂದಿನ ಒಂದು ನಡೆ ಕೈಗೊಳ್ಳಬೇಕು. ಇಡೀ ಕರ್ನಾಟಕದಾದ್ಯಂತ ಇದು ರಾಜ್ಯವ್ಯಾಪ್ತಿಯಾಗಿ ಹೋರಾಟ ನಡೀಬೇಕು. ಇಲ್ಲಿಗೆ ಬಿಟ್ಟರೆ ನನ್ನ ಸಮುದಾಯ ತುಳಿತಾನೇ ಇರ್ತಾರೆ ವಿನಃ ಮೇಲೆ ಬರೋಕ್ಕಾಗಲ್ಲ. ನನ್ನ ಸಮುದಾಯಕ್ಕೋಸ್ಕರ ನನ್ನ ಜೀವ ಕೊಡಲಿಕ್ಕೂ ನಾನು ಸತಸಿದ್ಧನಾಗಿದ್ದೇನೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಒಂದು ಸಮುದಾಯ ಅಂದರೆ ಯಾವ ರೀತಿಯಾಗಿ ತುಳಿತಾರೆ, ಯಾವ ರೀತಿಯಾಗಿ ಅದನ್ನು ಬಳಸ್ಕೊಳ್ತಿದ್ದಾರೆ ಅನ್ನೋದಕ್ಕೆ ಇದು ಮುಖ್ಯವಾದ ಒಂದು ಉದಾಹರಣೆ ಆಗುತ್ತೆ. ಅಪ್ರಾಪ್ತ ಒಂದು ಮಹಿಳೆ ಒಂದು ಸ್ವಸ್ಥ ಬಾಲಿಕೆ ಮೇಲೆ ಗ್ಯಾಂಗ್ ರೇಪ್ ಮಾಡಿ ಕೊಲೆ ಮಾಡಿರ್ತಕ್ಕಂಥ, ವಿಕೃತವಾಗಿ ಕೊಲೆ ಮಾಡಿರ್ತಕ್ಕಂಥ ದೃಶ್ಯವನ್ನು ಸಹ ನಾವು ಈ ರೀತಿಯಾಗಿ ಆಲ್ರೆಡಿ ನೋಡಿದ್ದೇವೆ. ವಿಡಿಯೋನೂ ಕಳಿಸಿದ್ದೇನೆ. ದಯವಿಟ್ಟು ಯಾವುದೇ ಒಂದು 3500 ಸಂಘಟನೆಗಳಿದ್ದಾವೆ, ಎಲ್ಲಿ ಯಾಕೆ ಧ್ವನಿ ಎತ್ತಿಲ್ಲ? ಯಾಕಪ್ಪ, ನಮ್ಮ ಸಮುದಾಯ ಅಂದರೆ ಇಷ್ಟೇನಾ? ಬೆಂಗಳೂರಲ್ಲೆಲ್ಲ ಕೆಲವೊಂದು ವಿಚಾರಗಳ ಬಗ್ಗೆ ಬರೀ ಹೋರಾಟ ಮಾಡಿಕೊಂಡು ಇರ್ತೀರ. ಹಳ್ಳಿಗಳ ಸೈಡ್ ಈ ರೀತಿ ಆದಾಗ ಧ್ವನಿ ಎತ್ತಕ್ಕೆ ನಿಮಗೇನು ಕಾರಣ? ಆಗ್ತಾ ಇಲ್ವ ನಿಮ್ಮ ಕೈಲಿ? ಯಾಕೆ ಆಗ್ತಾ ಇಲ್ಲ? ಇಷ್ಟು ಕಷ್ಟದಲ್ಲಿ ಬಡ ಕುಟುಂಬದ ಒಂದು ಕಷ್ಟವನ್ನು ನೋಡ್ತಾ ಇದ್ದರೆ ಒಂದು ಹೊತ್ತಿನ ಊಟಕ್ಕೂ ಸಮೇತ ಅವ್ರಿಗೆ ಗತಿ ಇಲ್ಲ. ಅಂಥ ಒಂದು ದೃಷ್ಟಿಕೋನ ಇಟ್ಕೊಂಡು ದಯವಿಟ್ಟು ನೀವೆಲ್ಲ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಸಹ ಧ್ವನಿ ಎತ್ತಬೇಕು, ಅವರಿಗೆ ನ್ಯಾಯ ಕೊಡಿಸ್ಬೇಕು. ಅವರಿಗೆ ಸರ್ಕಾರದಿಂದ ಬರುವಂಥ ಅನುದಾನ ಏನಿದೆಯೋ ದಯವಿಟ್ಟು ಆ ಮನೆತನಕ್ಕೆ ತಲುಪಿಸುವಂಥ ಕೆಲಸ ಮಾಡಿ. ಸ್ನೇಹಿತರೆ, ನೆನೆಸ್ಕೊಂಡ್ರೆ ಮಾನವೀಯತೆ ದೃಷ್ಟಿಯಿಂದ ನೋಡ್ತಾ ಇದ್ದರೆ ತಲೆ ತಗ್ಗಿಸುವಂಥ ಕೆಲಸ ಇದು. ಇಡೀ ಕರ್ನಾಟಕ ಸರ್ಕಾರಕ್ಕಾಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು ಒಂದು ಮನವಿ ಮಾಡ್ತಾನೆ. ಈ ಒಂದು ಕಾರ್ಯ ಏನು ನಡೆದಿದೆಯಲ್ಲ, ಈ ಒಂದು ಘಟನೆಯನ್ನು ಕುರಿತು ನೀವು ಕಾನೂನಾತ್ಮಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನಾತ್ಮಕವಾಗಿ ಕಾನೂನನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಅದನ್ನು ಮುನ್ನಡೆಸ್ತಾ ಅವ್ರಿಗೆ ಏನು ಶಿಕ್ಷೆ ಆಗಬೇಕು ಅಂಥವ್ರಿಗೆ ಗಲ್ಲು ಶಿಕ್ಷೆ ಆಗ್ತಾ ನಡೋ ಬೀದಿಯಲ್ಲಿ ನಿಂತು ಅವ್ರನ್ನ ಮೆರವಣಿಗೆ ಮಾಡ್ತಾ ಗಲ್ಲು ಶಿಕ್ಷೆ ಮಾಡಬೇಕು ಸ್ನೇಹಿತರೆ. ಯಾಕಪ್ಪ ಅಂದರೆ ಒಬ್ಬ ಹುಚ್ಚಿಯನ್ನೇ ಈ ರೀತಿಯಾಗಿ ಅಪಹರಣ ಮಾಡಿ ಈ ರೀತಿಯಾಗಿ ಕೊಲೆ ಮಾಡಿದಾರಪ್ಪ ಅಂದರೆ ಬೇರೆ ಒಳ್ಳೆಯ ಒಂದು ವ್ಯಕ್ತಿಗಳು ಬೈರದಸಿಗೆ ಹೋಗ್ತಾ ಇರ್ತಾರೆ ಹಳ್ಳಿ ಸೈಡು, ಅವ್ರನ್ನೇ ಬಿಡಲ್ಲ ಅಂತೀರ. ಇಂಥ ಕಚಡ ನನ್ನ ಮಕ್ಕಳು, ಇಂಥ ಕಚಡ ಸುಳೆ ಮಕ್ಕಳಿಗೆ ತಕ್ಕ ಪಾಠ ಕಲಿಸ್ಬೇಕು ಸ್ನೇಹಿತರೆ. ಇಡೀ ಕರ್ನಾಟಕದಾದ್ಯಂತ ಘೋಷಣೆ ಆಗಲಿ. ಇದು ನಮ್ಮ ಒಂದು ಜೈ ಭೀಮ್ ಕಡೆಯಿಂದ ಅಂಬೇಡ್ಕರ್ ಒಂದು ನ್ಯಾಯಯುತವಾಗಿ ಸರ್ಕಾರದ ಮೂಲಕ ಹೇಳಿಕೆ ಕೊಡ್ತಾನೆ, ಸರ್ಕಾರಕ್ಕೊಂದು ಮನವಿ ಕೊಡ್ತಾನೆ, ಪೊಲೀಸ್ ಇಲಾಖೆಯವರೆಗೂ ಒಂದು ಮನವಿ ಕೊಡ್ತಾನೆ. ದಯವಿಟ್ಟು ಈ ಒಂದು ಕಾರ್ಯಾಚರಣೆಯನ್ನು ಮುಂದುವರಿಸಿ ಅದರಿಂದ ಯಾರಿದ್ದಾರೋ
ಅವ್ರನ್ನ ಎಲ್ಲರನ್ನೂ ಸಮೇತ ತಗೊಂಬಂದು ಗಲ್ಲು ಶಿಕ್ಷೆಗೆ ಗುರಿ ಮಾಡಬೇಕಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಿದ್ದೀನಿ. ಜೈ ಭೀಮ್, ಜೈ ಸಂವಿಧಾನ. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ HD 24x7 ನ್ಯೂಸ್. ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 8892493830.